ಓಕೆ, ನಮ್ಮ ಜೊತೆಗೆ ಮಾತನಾಡಲಿಕ್ಕೆ KH ಮುನಿಯಪ್ಪ ಅವರಿದ್ದಾರೆ. ಸರ್ ನಮಸ್ತೆ. ಮನಮೋಹನ್ ಸಿಂಗ್ ಅವರು ಇನ್ನಿಲ್ಲ ಅನ್ನುವಂತಹ ಆಘಾತಕಾರಿ ಸುದ್ದಿ ಇವತ್ತು ಪ್ರಕಟವಾಗಿದೆ. ಅವರನ್ನ ಹೇಗೆ ನೆನಪು ಮಾಡ್ಕೊಳ್ತೀರಿ? ಮನಮೋಹನ್ ಸಿಂಗ್ ಅವರ ಕ್ಯಾಬಿನೆಟ್ನಲ್ಲಿ ತಾವು ರೈಲ್ವೆ ಸಚಿವರಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ರಿ. ಸೊ ಹೇಗೆ ನೆನಪು ಮಾಡ್ಕೊಳ್ತೀರಿ ಮನಮೋಹನ್ ಸಿಂಗ್ ಸರ್ನ ಇವತ್ತು? ನಿಜವಾಗ್ಲೂ ಕೂಡ ಈ ಸುದ್ದಿ ಕೇಳಿದ ತಕ್ಷಣ ನನಗಂತೂ ದಿಗ್ಭ್ರಮೆ ಆಗಿದೆ, ಮನಸ್ಸಿಗೆ ಆಘಾತನೂ ಆಗಿದೆ. 2004ರಿಂದ 2014ರವರೆಗೂ ಕೂಡ ಅವರ ಜೊತೆಯಲ್ಲಿ ನಾನು ರಸ್ತೆ ರಾಜ್ಯ ಮಂತ್ರಿಯಾಗಿ, ರೈಲ್ವೆ ರಾಜ್ಯ ಮಂತ್ರಿಯಾಗಿ ಮತ್ತು MSMEಯ ಸ್ವತಂತ್ರ ಖಾತೆಯನ್ನ ಮಾಡಿ ಅತ್ಯುತ್ತಮವಾದ ಕೆಲಸವನ್ನು ಮಾಡೋಕೆ ನನಗೆ ಶಕ್ತಿಯನ್ನು ಕೊಟ್ಟು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದೆ. ಇವತ್ತು ಜಗತ್ತಿನಲ್ಲಿ ಅತಿ ಶ್ರೇಷ್ಠ ತಜ್ಞರನ್ನ ನಾವು ಕಳೆದುಕೊಂಡಿದ್ದೀವಿ. ನರಸಿಂಹರಾವ್ ಅವರ ಕ್ಯಾಬಿನೆಟ್ ಅಲ್ಲಿ ಅರ್ಥ ಸಚಿವರಾಗಿ ಈ ದೇಶ ಬಹಳ ಆರ್ಥಿಕ ದುಸ್ಥಿತಿಯಲ್ಲಿರುವಂತ ಕಾಲದಲ್ಲಿ ಈ ದೇಶವನ್ನ ಮೇಲಕ್ಕೆತ್ತಿ ಆರ್ಥಿಕ ಪರಿಸ್ಥಿತಿಯನ್ನ ಒಳ್ಳೆ ಉತ್ತಮ ಸ್ಥಾನಕ್ಕೆ ತೆಗೆದುಕೊಂಡ್ಬಂದರು. ಅವರ ಚಿಂತನೆಗಳು, ಅವರ ಯೋಚನೆಗಳು, ನಾವು ಯಾವ್ಯಾವುದು ವಿಷಯಗಳು ಇಷ್ಟು ಅಂತ ಹೇಳಕ್ ಸಾಧ್ಯವಿಲ್ಲ. ಒಂದು ಆರ್ಥಿಕ ಕ್ರಾಂತಿಯನ್ನೇ ಮಾಡಿದ್ರು ಸಾಮಾನ್ಯ ಜನರಿಗೆ. ಈಗ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತಂದ್ರು, ರೈಟ್ ಆಫ್ ಇನ್ಫಾರ್ಮೇಶನ್ ಆಕ್ಟ್ ತಗೊಂಡ್ಬಂದ್ರು. ವಾಟ್ಸ್ ಅನ್ನ ತಂದಿದ್ದು ಅವತ್ತು ಪ್ರಧಾನಮಂತ್ರಿ ನರಸಿಂಹರಾವ್ ಇದ್ದಂತ ಕಾಲದಲ್ಲಿ ಅಂದಿನಿಂದ ಇಂದಿನವರೆಗೂ ನಿಕಟ ಸಂಪರ್ಕದಲ್ಲಿ ಅವರ ಮಾರ್ಗದರ್ಶನ ನಡೀತಾ ಇದ್ವಿ. ತುಂಬಾ ನೋವಾಗಿದೆ, ಇಂಥ ಮಹಾನ್ ಚೇತನ ಕಳೆದುಕೊಂಡಿದೀವಿ. ಈ ನೋವನ್ನು ಭರಿಸುವ ಶಕ್ತಿ ಆ ಕುಟುಂಬಕ್ಕೂ ಅವರು ಅನಾಗಿಲ್ ಕೊಡ್ಲಿ ಅಂತೇಳಿ ನಾನು ಅವರಿಗೆ ಆತ್ಮಕ್ಕೆ ಶಾಂತಿಯನ್ನ ಕೊಡ್ಲಿ ಭಗವಂತ, ಅವರ ಸ್ವರ್ಗದಲ್ಲಿ ಶಾಂತಿಯಾಗಿರ್ಲಿ ಅವರ ಆತ್ಮ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಎಸ್ ಸರ್, ಅವರ ಕ್ಯಾಬಿನೆಟ್ ಸಹೋದ್ಯೋಗಿಗಳನ್ನ ಹೇಗೆ ಮಾತನಾಡಿಸ್ತಾ ಇದ್ರು? ಆ ದಿನಗಳನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಏನ್ ಹೇಳ್ಬೋದು ಸರ್? ಬಹಳ ಸೌಮ್ಯವಾಗಿ, ನಿಧಾನವಾಗಿ ಅವರು ಮಾತಾಡ್ತಿದ್ರು. ಪ್ರತಿ ಮಾತಿನಲ್ಲಿ ಕೂಡ ಬಹಳ ಅರ್ಥ ಇರ್ತಿತ್ತು. ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ. ನೋಡಿ ಈಗ ಮಾಡಿದ್ರೆ ಸರಿ ಹೋಗ್ತದ ಅಂತ ಕೇಳ್ತಿದ್ರು. ಈಗ ಮಾಡಿ ಅಂತ ಒಂದು ದಿನ ಹೇಳಿಲ್ಲ ಅವ್ರ ಜೀವನದಲ್ಲಿ. ಇದು ಈಗ ಮಾಡಿದ್ರೆ ಸರಿ ಹೋಗ್ತದ ಅಂತ ಕೇಳಿದ್ರೆ ಬಿಟ್ರೆ ಈಗ ಮಾಡಿ ಅಂತ ಅವ್ರು ಯಾವತ್ತೂ ನಮ್ಗೆ ಹೇಳಲಿಲ್ಲ. ಅಷ್ಟನ್ನೇ ಅರ್ಥ ಮಾಡ್ಕೊಂಡು ಅವ್ರು ಹೇಳಿದ ಕೆಲಸಗಳನ್ನ ಮಾಡ್ತಾ ಇದ್ವಿ. ಅದು ದೇಶಕ್ಕೆ ಒಳ್ಳೇದಾಗ್ತಾ ಇತ್ತು. ಹಲವಾರು ಕಾರ್ಯಕ್ರಮಗಳನ್ನು ಕೊಡಕ್ಕೆ ನನಗೆ ಸ್ವತಂತ್ರ ಕೊಟ್ಟಿದ್ರು. ಯಾವುದೇ ಕೆಲಸ ಮಾಡ್ಬೇಕಾದ್ರು ಮಾಡು ಅಂತ ಹೇಳ್ತಿದ್ರು ಅಂತ ಕೇಳಿದ್ರೆ. ತುಂಬಾ ಕೂಡ ಅವರ ಕಾಲದಲ್ಲಿ ನಾವು ಕೇಂದ್ರದಲ್ಲಿ ಮಂತ್ರಿ ಆಗಿದೆ, ನಮ್ಮ ಪುಣ್ಯ. ಅಂತ ಮಾರ್ಗದರ್ಶನ, ಅಂತ ಅಭಿವೃದ್ಧಿ, ಅಂತ ಚಿಂತನೆ ಬಹುತೇಕ ನಾನು ಯಾರನ್ನು ಕಾಣಲಿಲ್ಲ. ಧನ್ಯವಾದಗಳು ಸರ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಇದು ಸಚಿವ KH ಮುನಿಯಪ್ಪ ಅವರು ಮನಮೋಹನ್ ಸಿಂಗ್ ಅವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಅವರು ಕರ್ತವ್ಯವನ್ನು ನಿರ್ವಹಿಸಿದಂತಹ ಸಂದರ್ಭದಲ್ಲಿ ಸಂಪುಟ ಸಹೋದ್ಯೋಗಿಗಳನ್ನ ಹೇಗೆ ನಡೆಸ್ಕೊಳ್ತಾ ಇದ್ರು ಅನ್ನುವಂತಹ ವಿಚಾರವಾಗಿ ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ರು.